ನೋಡೋದಾದರೆ ಅದರಲ್ಲಿ ಶಿಷ್ಯರು ಮಾಡಿದ ಪ್ರಾರ್ಥನೆ, ಯೇಸು ಸ್ವಾಮಿ ಕಳಿಸಿಕೊಟ್ಟ ಪ್ರಾರ್ಥನೆ, ಅಪೊಸ್ತಲರು ಮಾಡಿರುವ ಪ್ರಾರ್ಥನೆ, ಸಭೆಗಳ ಅನೇಕ ಪ್ರಾರ್ಥನೆಗಳ ಕುರಿತು ಸತ್ಯವೇದದಲ್ಲಿ ಗುರುತಿಸಲ್ಪಟ್ಟಿದೆ. ಈ ಸಮಯದಲ್ಲಿ ಕೂಡ ಅಪೊಸ್ತಲರಾಗಿರುವ ಪೌಲನ ಮೂಲಕವಾಗಿ ಅವನು ಬರೆದಿರುವ ಪತ್ರಿಕೆಗಳಲ್ಲಿ ಒಂದು 5 ಪ್ರಾರ್ಥನೆಗಳನ್ನು ಕುರಿತು ಗುರುತಿಸ್ತಾನೆ. ನಾವು ತುಂಬ ಸಭೆಗಳಲ್ಲಿ ಪ್ರಾರ್ಥನೆ ವಿಷಯವನ್ನು ನೆನಪಲ್ಲಿಟ್ಟುಕೊಂಡು ಅಥವಾ ನಾವು ಗ್ರಹಿಸಿಕೊಂಡು ಸರಿಯಾಗಿರುವ ದೇವರ ಜ್ಞಾನವು ಭಕ್ತಿಯೊಂದಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಬಹು ಬಲವುಳ್ಳದಾಗಿದೆ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯವನ್ನು ಒಬ್ಬರು ಓದಿ. ಫಸ್ಟ್ ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 3 verse 20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು. ಗಮನಿಸಿ, ಬೇಡುವುದಕ್ಕಿಂತಲೂ ಅಂದರೆ ಪ್ರಾರ್ಥನೆ ಮಾಡುವವರ ಯೋಚನೆಗಿಂತಲೂ ದೊಡ್ಡ ಕಾರ್ಯ ದೇವರು ಮಾಡ್ತಾರೆ. ನಾವು ತುಂಬ ಸಮಯದಲ್ಲಿ ನಾವೇನೋ ದುಃಖ, ಕಣ್ಣೀರು, ವೇದನೆಗೆ ಪ್ರೇಯರ್ ಮಾಡಿಬಿಟ್ರೆ ಒಂದು ವೇಳೆ ನಮ್ಮ ಪ್ರೇಯರ್ ದೇವರು ಕೇಳ್ತಾರೋ ಇಲ್ವೋ, ಒಂದು ವೇಳೆ ನಾವು ಇಷ್ಟು ಒಪ್ಪಿಸೋ ಪ್ರೇಯರ್ ಮಾಡಿ ಕೇಳಿ, ಇದೆಲ್ಲ ಬೈಬಲ್ ನೀವು ಅರ್ಥ ಮಾಡಿಕೊಳ್ಬೇಕು. ಆ ವಾಕ್ಯ ಏನಿರ್ತಂದ್ರೆ, ನಾವು ಬೇಡುವುದಕ್ಕಿಂತಲೂ ಅಂದ್ರೆ ನಾವು ಎಷ್ಟು ಬೇಡ್ತೀವೋ ಅದಕ್ಕಿಂತಲೂ ನಾವು ನಮ್ಮ ಮನಸ್ಸಲ್ಲಿ ಯೋಚಿಸ್ತೇವೆ ನೋಡ್ರಿ, ಆ ಯೋಚನೆಗಿಂತಲೂ ಅತ್ಯಧಿಕವಾಗಿರುವಂತ ಕಾರ್ಯಗಳನ್ನ ಮಾಡುವುದಕ್ಕೆ ಸಮರ್ಥರಾಗಿರುವ ದೇವರು. ಹಾಗಾದ್ರೆ ನಾವು ನೆನೆಸದೆ ದೇವರು ಕಾರ್ಯ ಮಾಡ್ತಾರೆ, ಪ್ರಾರ್ಥನೆ ಮಾಡದೆ ಕಾರ್ಯ ಮಾಡ್ತಾರೆ. ಹಾಗಾದ್ರೆ ಈ 2 ವಿಷಯದಲ್ಲಿ ಎಲ್ಲ ಮಾಡಿ ಹೋಗುತ್ತೆ. ಹಾಗಾದ್ರೆ ಈ ಅಪೊಸ್ತಲ ಪೌಲನು ಪ್ರಾರ್ಥನೆ ವಿಷಯವನ್ನು 5 ವಿಧದಲ್ಲಿ ಹೇಳಿದ್ದಾನೆ. ಪ್ರಾರ್ಥಿಸ್ತಾನೆ ಎಂಬ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿಕೊಟ್ಟಿದ್ದಾನೆ ಎಂಬುದಾಗಿ ನೋಡೋದಾದ್ರೆ ಬರೀ ಅದರ ಒಂದೊಂದು ಅಂಶವನ್ನು ಮಾತ್ರ ನೆನಪುತ್ತೆ. ಮೊದಲಾಗಿ ಓದಿ ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ರಿಂದ 19ನೇ ವಾಕ್ಯವರೆಗೂ ಪ್ರಾರ್ಥನೆ ವಿಷಯ ಇದೆ. ಆದರೆ ಮುಖ್ಯವಾಗಿರುವುದು ಒಂದೇ ಒಂದು ಶ್ರೇಷ್ಠವಾಗಿರುವ ಅಂಶ, ಅದೇನಂದ್ರೆ 18ನೇ ವಾಕ್ಯವನ್ನು ಓದಿ. ರೈಟ್, ಆತನು ನಿಮ್ಮ ಮನೋನೇತ್ರಗಳನ್ನ ಏನ್ ಮಾಡಬೇಕು? ಇಲ್ಲಿ ಈಗ ದೇವರು ನಾವು ನೆನೆಸೋದಕ್ಕಿಂತಲೂ ನಾವು ಬೇಡಿಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ದೇವರು ಕಾರ್ಯ ಮಾಡ್ತಾರಲ್ಲ, ಅದನ್ನ ನಾವೇನ್ ಮಾಡಬೇಕು? ನಮ್ಮ ಆತ್ಮೀಯ ಕಣ್ಣುಗಳಲ್ಲಿ ಕಾಣಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಎಲಿಯನು ಯಾಕೆ ಅಂತ ಒಂದು ಪ್ರಾರ್ಥನೆ ಮಾಡೋದು ಅಂದ್ರೆ ಅವ್ರಿಗೆ ಗೊತ್ತಿತ್ತು, ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ದೇವರು ಮಾಡಿಕೊಂಡಿದ್ದಾರೆ, ನಾನು ಯೋಚಿಸೋದಕ್ಕಿಂತ ದೇವರು ಮಾಡೋದಕ್ಕೆ ಹೆಚ್ಚಿನ ಕಾರ್ಯ ಮಾಡೋಕ್ಕೆ ದೇವರು ಸಮರ್ಥರಾಗಿದ್ದಾರೆ. ಈ ಅರಿವು ಯಾರಿಗಿತ್ತು? ಎಲಿಯನಿಗಿತ್ತು. ಗಮನಿಸಿ, ನಾವು ತುಂಬ ಸಮಯದಲ್ಲಿ ಇವತ್ತು ನಾವು ಇಷ್ಟು ವರ್ಷ ವಿಶ್ವಾಸ ಇಲ್ಲ, ಅಭಿಷೇಕ ಇದೆ, ಆ ದೇವ್ರ ಮಾಡಿದೆ, ಶಕ್ತಿ ಇದೆ, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಮೊದಲಾಗಿ ನಮ್ಮ ಆತ್ಮಿಕ ಕಣ್ಣಲ್ಲೇ ಮಾಡಬೇಕು, ತೆರೀಬೇಕು. ಯಾಕಂದರೆ ಎಲಿಯನಿಗೆ ಆತ್ಮೀಯ ದೃಷ್ಟಿ ಜಾಸ್ತಿ, ಅದಕ್ಕಿಂತ ಡಬಲ್ ಜಾಸ್ತಿ ಎಲಿಸನಿಗೆ. ಎಲಿಯ ನೋಡ್ರಿ, ಬೈಬಲ್ ಹೇಳ್ತದೆ, ದೇವನನ್ನ ಈ ಅರಸರ ಕೈಯಿಂದ, ಆಳ್ವಿಕೆ ಇಸ್ರಾಯೇಲ್ ಜನರ ಕೈಯಿಂದ ದೇವನನ್ನು ಕಾಪಾಡ್ತಾರೆ. ಒಬ್ಬನೇ ಸಿಂಗಲ್. ಎರಡನೇದು, ನನಗೆ ಊರಲ್ಲಿ ವಾಸವಾಗಿದ್ದು ಕಾಡಲ್ಲಿದ್ದು ಕೂಡ ದೇವರು ನನ್ನ ಪೋಷಿಸಕ್ಕೆ ರೆಡಿ ಇದ್ದಾರೆ. ಯಾವ ಮನುಷ್ಯರ ಅಂದ್ರೂ ನನಗೆ ಒಂದು ಸೃಷ್ಟಿಗಳಲ್ಲಿ ಪ್ರಾಣಿಗಳನ್ನು ಪೋಷಣೆ ಮಾಡುತ್ತೆ. ನೋಡ್ರಿ, ಕಾಡಿನಲ್ಲಿರುವ ನದಿ ನೀರು ಕೊಡುತ್ತೆ ಅವನಿಗೆ, ಕಾಕೆ ರೊಟ್ಟಿ ಮಾಂಸ ತಂದು ಕೊಡುತ್ತೆ, ದೇವದೂತನ ಒಂದು ಊಟ ಕೊಡ್ತಾನೆ. ಇದೊಂದು ಚಿಕ್ಕ ವಿಷಯ ಅಲ್ಲ. ಹಾಗಾದರೆ ಈ ಪ್ರಪಂಚದಲ್ಲಿ ನಾನು ಬದುಕಿದಾಗ ನನಗೆ ಏನು ಬೇಕು ಎಂಬುದನ್ನು ನಾನು ಯೋಚಿಸಿದ ಮುಂದೆ ದೇವರು ನನಗೆ ಕೊಡಕ್ಕೆ ರೆಡಿದ್ದಾರೆ. ಹಲ್ಲೆಲೂಯಾ. ದೇವರು ತನ್ನ ದೂತರಿಂದ ಕೊಟ್ಟ ಆಹಾರವು ಒಂದೇ ಸಾರಿ ಮಾಡಿದ ತಿಂದ ಆಹಾರವು 40 ದಿನಗಳವರೆಗೆ ನಡೀಕೆ ಅವನಿಗೆ ಶಕ್ತಿ ತಂದ. ಈಗ ನೀವು ದೇವರ ವಾಕ್ಯವನ್ನು, ದೇವರ ಶಕ್ತಿಯನ್ನು, ದೇವರ ಬಲವನ್ನು ಆಧಾರ ಮಾಡಿಕೊಳ್ಳೋದು ಹೆಂಗೆ ಗೊತ್ತಾ? ದೇವ ದೂತ ನಿಮ್ಮನ್ನು ಬೋಷಿಸಲಿಕ್ಕೆ ರೆಡಿ ಇದ್ದಾರೆ.
ಅದು ನಿಮ್ಮ ಕಣ್ಣಲ್ಲಿ ಕಾಣಬೇಕು. ನನಗೆ ಮನುಷ್ಯರೇ ಎಲ್ಲರ ಸಹಾಯವಿಲ್ಲದೆ ಹೋದ್ರು ಪರವಾಗಿಲ್ಲ, ಎಲ್ಲ ನನ್ನ ಕೈ ಬಿಟ್ಟರು ಪರವಾಗಿಲ್ಲ, ನನಗೆ ದೇವ ದೂತರನ್ನು ಇಟ್ಟಿದ್ದಾರೆ. ಯೇಸನ್ನು ನಂಬುತ್ತೀರಿ? ಹಾಗೆ ನಾವು ತುಂಬ ಸಮಯದಲ್ಲಿ ಇದನ್ನೇನು ಮಾಡಲ್ಲ, ಕಾಣುವುದಕ್ಕೆ ಪ್ರಯತ್ನ ಮಾಡಲ್ಲ. ಯಾಕೆ ಗೊತ್ತಾ? ಅದು ಕಾಣುವಂತೆ ಅನುಭವ ಬಂದ್ರೆ ನಿಜವಾಗಿ ಆತ್ಮೀಯ ಜೀವನ. ಆತ್ಮೀಯ ಕಣ್ಣಿಗೆ ತೆರೆಯಲ್ಪಟ್ರೆ ಅದು ಅವ್ರ ಕಣ್ಣಿಗೆ ಕಾಣುತ್ತೆ. ನೀವು ಒಂದು ವೇಳೆ 3.5 ವರ್ಷ ಮಳೆ ಬರದೆ ದೇಶವನ್ನು ಒಣಗಿಸಿ ಕಾಯಿಸಿ ಒಂದು ವೆದವೆ ದೇವರು 3.5 ವರ್ಷ ಕಾಪಾಡ್ತಾರೆ. ಕೂಲಿಗೆ ಹೋಗಿಲ್ಲಮ್ಮ, ಯಾರ ಆಸ್ತಿ ತಗೊಂಬಂದು ಕೊಟ್ಟಿಲ್ಲ, ಯಾರ ಮನೆ ಹತ್ರ ಹೋಗಿ ತಗೊಂಬಂದಿಲ್ಲ, ಯಾರ ಹತ್ರ ಕೇಳಿಲ್ಲ. ಆದರೆ ಅವಳ ಮನೆಯಲ್ಲಿರುವ ಇಟ್ಟು ಎಣ್ಣೆ ಕಡಿಮೆನೇ ಆಗಿಲ್ಲ. ಆದರೆ ಅವಳ ಆತ್ಮೀಯ ಕಣ್ಣುಗಳಿಗೆ ಏನು ಕಂಡಿರ್ಬೋದು? ನನಗೆ ದೇವದೂತ ಕಾಣ್ತಾ ಇಲ್ಲ, ಈಗ ಯಾರು ಕಾಣ್ತಾ ಇದ್ದಾರೆ? ದೇವರ ಮನುಷ್ಯರಾಗಿ ಬಂದ ಸೇವಕರು ಕಾಣ್ತಾರೆ. ಆದರೆ ಈ ಪ್ರಪಂಚದಲ್ಲಿ ಸಹಾಯವಿಲ್ಲದೆ ಹೋದಾಗ ನಮ್ಮ ಕಣ್ಣಿಗೆ ದೇವರ ಸೇವಕರು ಹೇಳುವುದು ಅದ್ಭುತವಾಗಿ ಕಾಣಬೇಕು. ಇವತ್ತು ಕಡೆ ದಿನಗಳಲ್ಲಿ ದೇವರ ಜೊತೆಗೆ ಏನು ಅದ್ಭುತ ಕಾಣಲ್ಲ, ಸೇವಕರು ಹೇಳುವ ದೇವರ ವಾಕ್ಯವು ಅದ್ಭುತವಾಗಿ ಕಾಣಲ್ಲ. ಯಾವುದೋ ಕೆಲವು ವಿಷಯದಲ್ಲಿ ಸತ್ಯದ ಹೇಳ್ತದೆ. ನೀವು ಸಾಧಾರಣವಾಗಿ ಯೋಚನೆ ಮಾಡಿ, ಸತ್ಯವೇದವು ಗುರುತಿಸುವಾಗ ಈ ಅಂಶ ನೀವು ಗಮನಿಸಿ ನೋಡಿದ್ರೆ, ನಿಮಗೆ ಸಹಾಯ ಮಾಡಲಿಕ್ಕೆ ಆಜ್ಞಾಪಿಸಲು ಯಾರೆಂಬುದಾಗಿ ಆತ್ಮದಲ್ಲಿ ಕಾಣಬೇಕು. ಏಲಿಯನಿಗೆ ಕಾಣುತ್ತದೆ, ಅದೇ ದೃಷ್ಟಿ ಆಕೆಗೂ ಕಾಣುತ್ತೆ. ಯಾಕೆ ಗೊತ್ತಾ? ಅವಳು ಹೇಳ್ತಾಳೆ, ನನಗೆ ತಿಂದು ಬದುಕೋದಕ್ಕೆ ಆಸೆ ಇಲ್ಲ, ತಿಂದು ಸಾಯಕ್ಕೆ ಇಷ್ಟ ಅಂತ. ಹಾಗಾದ್ರೆ ಸಾಯುವಾಗ ಕೂಡ ನಾನು ದೇವರ ಸೇವರ ಮಾತು ಕೇಳಿ ಸಾಯ್ಬೇಕಂತ. ನನ್ನ ಮಗನು ಸಾಯ್ಬೇಕಾದ್ರೆ ಕೂಡ ಅವನು ದೇವರ ಮಾತು ಕೇಳಿ ಸಾಯ್ಬೇಕೆಂಬ ಈ ವಿಶ್ವಾಸ ಇವತ್ತಿದೆಯಾ ನೋಡ್ರಿ ಪ್ರಪಂಚದಲ್ಲಿ? ಇದೆಯಾ? ಆದರೆ ಈ ಕಡೆಯ ದಿನಗಳಲ್ಲಿ ಒಬ್ಬೊಬ್ಬರು ಅವರವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ಭವಿಷ್ಯವನ್ನ ರಕ್ಷಿಸೋದಕ್ಕೆ ದೇವರ ಸಭೆಯ ಸೇವಕರನ್ನ ದೂತರಾಗಿ ನಿಲ್ಲಿಸಿದ್ದಾರೆ. ಇದು ತುಂಬಾ ಜನರಿಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಇವಾಗ ಕೇಳ್ತದೆ, ಓದಿ ನೋಡಿ ಅದನ್ನ. ನಾವು ಯೋಚಿಸುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ದೇವರ ಕಾರ್ಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ಇದೇ ಸತ್ಯವನ್ನ ಆ ಮೊದಲನೇ ಜಾತಿಯಲ್ಲಿ ಅಪ್ಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮ ಆತ್ಮೀಯ ಕಣ್ಣುಗಳು ತೆರೆದು ನೋಡಿ. ಆದರೆ ದೇವ ನಿಮಗೋಸ್ಕರವಾಗಿ ಮಾಡುವುದಕ್ಕಿರುವ ಅದ್ಭುತಗಳನ್ನ ನಿಮ್ಮ ಆತ್ಮೀಯ ಕಣ್ಣುಗಳು ಏನ್ ಮಾಡಬೇಕು? ಇದಕ್ಕೆ ಯಾರು ಪ್ರಯ ಮಾಡಿದ್ರಮ್ಮ? ಇವೆಲ್ಲ ನೀವು ಪ್ರಯ ಮಾಡ್ತೀವಿ, ದೇವರೇ ಆ ಕಷ್ಟ ಹೋಗಲಿ, ಈ ಕಷ್ಟ ಹೋಗಲಿ, ಅದು ಮಾಡಿ ಇದು ಮಾಡಿ. ಕರೆಕ್ಟ್. ನಾನು ನನ್ನ ಜೀವಿತದಲ್ಲಿ, ನಾನು ನನ್ನ ಕುಟುಂಬದಲ್ಲಿ, ನಾವು ನಮ್ಮ ಸಭೆಯಲ್ಲಿ ಇರುವ ಜನರಿಗೆ ಆತ್ಮೀಯ ಕಣ್ಣುಗಳನ್ನು ತೆರೆದು, ದೇವರೇ ನೀನು ಯಾರು, ಹೆಂಗೆ ನಡೆಸ್ತೀಯ, ಹೇಗಿರ್ತೀಯ ನೋಡೋದಕ್ಕೆ ಸ್ವಲ್ಪ ಬುದ್ಧಿ ಕೊಡು ಅಂತೇಳಿ ಎಷ್ಟು ಜನ ಪ್ರಯ ಮಾಡ್ತಾರೆ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ಏನಂತ ಹೇಳಿದ್ರೆ, ನಿಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ಏನಕ್ಕೆ? ಹೋಗಮ್ಮ, ಓದ 18ನೇ ವಾಕ್ಯ ಓದು. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಯದ ಮಹಿಮಾ ಅತಿಶಯವು ಎಂತದೆಂಬುದನ್ನು ನಂಬುವ ದೇವರ ಜನರಿಗೆ ಆತನ ಮಾಡಿರುವಂತ ಆತನ ನಾಮದ ಮಹಿಮೆಗಾಗಿರುವ ಕಾರ್ಯವು ಎಂತದೆಂಬುದನ್ನು ನಂಬುವರಾಗಿರುವ ನಿಮಗೆ, ನಮ್ಮಲ್ಲಿ ನೋಡಿ. ಹಾಗಾದ್ರೆ ನಂಬುವರಾಗಿರುವ ದೇವರ ಮಕ್ಕಳಿಗೆ ಆತನು ಸಾಧಿಸುವಂತ ಪರಾಕ್ರಮವು ಎಂಥದ್ದೆಂದು ಅರಿತುಕೊಳ್ಳುವಂತೆ ನೀವೇನ್ ಮಾಡಿ, ಮನೋನೇತ್ರಗಳು ತೆರೆಯಲ್ಪಡಬೇಕು. ನಮಗೆಲ್ಲ ಇಂಥ ಪ್ರಾರ್ಥನೆ ಎಲ್ಲ ಬಹಳ ಕಷ್ಟ. ಇಂಥ ಪ್ರೇಯರ್ ಬರಬೇಕು. ಅದೇ ವಿಶ್ವಾಸ ಪ್ರಾರ್ಥನೆ. ಆದರೆ ಆತ್ಮೀಯ ಕಣ್ಣುಗಳಲ್ಲಿ ಆತ್ಮೀಯ ದೃಷ್ಟಿಯಿಂದ ಉಂಟಾಗುವ ಪ್ರಾರ್ಥನೆ. ಈ ಪ್ರಾರ್ಥನೆಯು ಈ ವರ್ಷದಲ್ಲಿ ಅನೇಕ ಕಾರ್ಯಗಳು ದೇವರು ನಿಮಗೆ ಅದ್ಭುತ ಮಾಡಕ್ಕೆ ನಡೆದಿದ್ದಾರೆ. ನೀವು ಬೇಸರಾಗಿ ಚಿಂತೆಯಲ್ಲಿ ಇದ್ದುಕೊಂಡು, ಅಯ್ಯೋ ದೇವರು ನಮಗೇನು ಇಷ್ಟು ಕಸಲಿದ್ದಾರೆ, ಯಾಕೆ ನಮಗೆ ಮಾಡಿಲ್ಲ, ಎಂಬುದಾಗಿ ನೀವು ಯೋಚನೆ ಮಾಡದೆ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ
ಅತ್ಯಧಿಕವಾಗಿರುವ ಕಾರ್ಯಗಳನ್ನು ಮಾಡಲಿಕ್ಕೆ ರೆಡಿ ಇರುವ ದೇವರನ್ನು ಕಾಣಬೇಕು, ಅದನ್ನು ಕಾಣಬೇಕು. ಈ ದೃಷ್ಟಿಗಾಗಿ, ಈ ಮನೋ ನೇತ್ರಗಳು ತೆಗೆದುಕೊಳ್ಳೋದಕ್ಕಾಗಿ, ಈ ಆತ್ಮೀಯವಾಗಿರುವ ಅನುಭವಕ್ಕಾಗಿ ಪ್ರಾರ್ಥನೆ ಮಾಡಿ. ಎರಡನೇದಾಗಿರೋದು 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನೀವೆಲ್ಲರೂ ಆತ ನಿಮಗೆ ದಯಪಾಲಿಸುವ ದೇವರ ಆತ್ಮನ ಮೂಲಕವಾಗಿ ಒಳಗೆ ನಿಮ್ಮ ಆತ್ಮದಲ್ಲಿ ಏನ್ ಮಾಡಬೇಕು? ವಿಶೇಷ ಬಲ ಹೊಂದಿಕೊಳ್ಳಬೇಕು. ಆ ಬಲ ಏನು ಗೊತ್ತಾ? ಬಲಹೀನತೆಯಲ್ಲಿ ಪೂರ್ಣ ಬಲ ಸಾಧಕವಾಗುವುದು. ನೀವು ಮನಸ್ಸಲ್ಲಿ ಆಗಲ್ಲ ಅಂತ ಹೇಳುವುದನ್ನ ದೇವರ ನಾಮದಲ್ಲಿ ಆಗುತ್ತದೆ ಎಂಬುದು ಗೆಲ್ಲುವುದು. ಮನುಷ್ಯರು ನಿಮ್ಮನ್ನು ಕೈ ಬಿಟ್ಟು ಏನು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ನೀವು ಅವ್ರ ಮುಂದೆ ಬದುಕಿ ಸಾಧನೆ ಮಾಡಬಹುದು. ಅಲ್ಲೇಲೂಯಾ. ದೇವರು ಹೇಳ್ತಾರೆ, ಈ ವರ್ಷದಲ್ಲಿ ಪ್ರತಿಯೊಬ್ಬರು ಏನೇ ಮಾಡಬೇಕು? ಆತ್ಮದಲ್ಲಿ ಬಲ ಹೊಂದಿರಬೇಕು. ಪ್ರೈಸ್ ದಿ ಲಾರ್ಡ್. ಬಲ ಹೊಂದಿರಬೇಕು, ಬಲ ಹೊಂದಿರಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ನೀವು ಓದಿ ಆ ವಾಕ್ಯವನ್ನ. ಬಲ ಹೊಂದಿರೋದಕ್ಕೆ ಏನ್ ಮಾಡಬೇಕು? ಓದಿ ನೆಕ್ಸ್ಟ್ ವಾಕ್ಯ. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಕ್ರಿಸ್ತನು ನಿಮ್ಮ ವಿಶ್ವಾಸದ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ, ಆತನು ತನ್ನ ಮಹಿಮಾ ಅತಿಶಯ ಪ್ರಕಾರ ಅನುಗ್ರಹಿಸಲಿ. ವಿಶ್ವಾಸದ ಮೂಲಕವಾಗಿ ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ. ನೀವು ಅರ್ಥ ಮಾಡಬೇಕು. ದೇವರು ನಿಮ್ಮ ಹೃದಯದಲ್ಲಿ ಇದ್ದಾವಂತಾರೆ, ಅಯ್ಯೋ ನಮಗೇನು ಅಷ್ಟು ಯೋಗ್ಯತಿದ್ಯಾ ಇಲ್ಲ ಅಂದ್ರೆ ನೀವು ಅಂದ್ಕೋಬಹುದು. ಆದರೆ ನೀವು ಆತ್ಮದಲ್ಲಿ ಬಲವುಳ್ಳವರಾಗಿದ್ರೆ, ದೇವರು ನನ್ನಲ್ಲಿದ್ದಾರೆ, ದೇವರು ನನಗಿದ್ದಾರೆ, ನನ್ನ ಕಾಪಾಡಕ್ಕಿದ್ದಾರೆ, ನನ್ನ ಜೊತೆಗಿದ್ದಾರೆ. ಈ ಅನುಭವ ಆಟೋಮೆಟಿಕ್ ಬರುತ್ತದೆ. ಅಲ್ಲೇಲೂಯಾ. ಅಲ್ಲಿ ಏನ್ ಮಾಡ್ಬೇಕಂದ್ರೆ 15ನೇ ವಾಕ್ಯದಲ್ಲಿ, ವಿಶ್ವಾಸದಿಂದ ಕ್ರಿಸ್ತನು ನಿಮ್ಮ ಒಳಗೆ ಹೃದಯದಲ್ಲಿ ವಾಸವಾಗಿರುವ ಹಾಗೆ ನೀವು ಆತನ ಮೇಲಿರುವ ಪ್ರೀತಿಯಲ್ಲಿ ಬೇರೂರಿ ಸ್ಥಿರತೆಯನ್ನು ಹೊಂದಿ ಸಕಲವಿತವಾಗಿರುವ ಪರಿಶುದ್ಧರೊಂದಿಗೆ ಕೂಡಿ ಕ್ರಿಸ್ತನ ಪ್ರೀತಿಯ ಅಗಲವು, ಉದ್ದವು, ಆಳವು, ಎತ್ತರವು ಎಷ್ಟು ಎಂಬುದನ್ನ ಅಂದ್ರೆ ನೀವು ಕುತ್ಕೊಂಡು ಯೋಚನೆ ಮಾಡ್ರಿ. 4 ದಿಕ್ಕಿನಲ್ಲಿ ಒಬ್ಬ ವ್ಯಕ್ತಿಗೆ ಆತ್ಮೀಯವಾಗಿರುವ ದೇವರ ಬಲ ಇದೆ, ನಾನು ಆತನಲ್ಲಿ ಆತನ ಪ್ರೀತಿಯಲ್ಲಿ ಬೇರೂರಿದೆ ಎಂಬುದ ಅನುಭವ ಬರುತ್ತೆ ನೋಡು. ಇದು ಆತ್ಮದ ಬಲ. ಅಪೊಸ್ತಲ ಪೌಲನು ದೇವರ ಮಕ್ಕಳಿಗೆ ಆತ್ಮೀಯ ದೃಷ್ಟಿ ಹೆಂಗಿರ್ಬೇಕಂತ ಇಷ್ಟಪಡ್ತಾನೆ ಗೊತ್ತಾ? 4 ದಿಕ್ಕಲ್ಲಿ ಇರಬೇಕು. ಈ ಅನುಭವವನ್ನ ನೀವು ಪಡಿಬೇಕು. 3ನೇದು ಫಿಲಿಪಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಿಂದ, ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವಂತ ಅಲ್ಲಿ ಒಂದು ಪದ ಬರ್ತದೆ, ಹೇಳ್ಸೋದಮ್ಮ. 11ನೇ ವಾಕ್ಯ. క్రీస్తు దినమునకు నిష్కపటులను నిర్దోషులను కావాలనని ప్రార్థించుచున్నాను. ಅಲ್ಲಿ ನಿರ್ದೋಷಿ ನಿಷ್ಕಪಟ ಅಂತ ಬರುತ್ತೆ. ತಮಿಳಲ್ಲಿ ಹೆಂಗೆ ಬರುತ್ತೆ ಅಂದರೆ ಇಡರಲ ಅರ್ಥವಲಾಗಿ, ಅಂದರೆ ಇನ್ನೊಬ್ಬರು ಎಡುವುದಕ್ಕೆ ನಾವು ಕಾರಣ ಆಗಬಾರ್ದು. ಅದೇನಯ್ಯ, ನಮ್ಮನ್ನು ನೋಡಿ ಇನ್ನೊಬ್ಬರು ಏನಾಗಬಾರ್ದು. ಪ್ರಾರ್ಥನೆಯೋ ವಿಶ್ವಾಸವೋ ಆರಾಧನೆಯೋ ಕೊಡುವುದು, ದೇವರ ಸೇವೆ ಮಾತು ಕೇಳಿ ಹಿಡಿಯೋದು, ಸಭೆಯಲ್ಲಿ ಪ್ರಾರ್ಥನೆ ಮಾಡೋದು, ಸಮರ್ಪಿಸ್ಕೊಳ್ಳೋದ್ರಲ್ಲಿ ಏನಾಗಬಾರ್ದು, ಅವ್ರನ್ನ ಕೆಡಿಸ್ಕೋಬಾರ್ದು. ಇವತ್ತು 100ಕ್ಕೆ ಬಹು ಜನರು ವಿಶ್ವಾಸದಲ್ಲಿ ಎಡಬೋದೇನು ಗೊತ್ತಾ? ಅವರನ್ನು ನೋಡಿ ಇವರು, ಇವ್ರನ್ನ ನೋಡಿ ಅವರು.
ಕೆಲವು ಸಮಯ ನೋಡಿ, ಅವರು ಪ್ರೇಯರ್ ಹೋದ್ರೆ ಪ್ರೇಯರ್ ಹೋಗೋದು, ಅವ್ರು ಪ್ರೇಯರ್ ಹೋಗಿಲ್ಲ ಅಂದರೆ ಪ್ರೇಯರ್ ಹೋಗೋದಕ್ಕೆ ಯಾರು ಬಂದರೆ ಬರಬೇಕು, ಬರದಿದ್ರೆ ಬರಬಾರ್ದು ಎಂಬ ಬೈಬಲ್ ಬರೆದಿದೆಯಾ? ಇಲ್ಲ. ನಮ್ಮ ನೋಡಿ ಎಡಬಾರ್ದವರು, ನಮ್ಮ ನೋಡಿ ತಪ್ಪಾಗಿರುವ ಕಾರ್ಯಗಳನ್ನು ದೇವರಿಗೆ ವಿರುದ್ಧವಾಗಿ ಜೀವಿತವನ್ನು ಕಲಿಬಾರ್ದು. ಅಪೊಸ್ತಲ ಪೌಲ ಫಿಲಿಪ್ಪಿಯರಿಗೆ ಬರೀಬೇಕಾದ್ರೆ ನೀವು ನಿಮ್ಮ ಜೀವಿತವನ್ನು ನೋಡಿ ಯಾರು ಎಡಬಾರ್ದು, ಅದಕ್ಕೆ ನೀವು ಕಾರಣರಾಗಬಾರ್ದು. ಇದು ಸತ್ಯವೇದದಲ್ಲಿರುವಂಥ ಅತಿ ಶ್ರೇಷ್ಠವಾಗಿರೋ ಪ್ರಾರ್ಥನೆ ಅಂಶ. ನೆಕ್ಸ್ಟ್ 4ನೇದಾಗಿರೋದು ಕೊಲೊಸ್ಸೆಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ರಿಂದ 11ನೇ ವಾಕ್ಯವರೆಗೆ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ನೀವು ಎಲ್ಲಾ ವಿಧವಾಗಿರುವ ಜ್ಞಾನದೊಂದಿಗೆ ಆತ್ಮನ ವಿವೇಕದೊಂದಿಗೆ ಸೇರಿದವರಾಗಿ ಆತನ ಚಿತ್ತವನ್ನು ಅರಿತವರಾಗಿ ಆ ತಿಳುವಳಿಕೆಯಲ್ಲಿ ಏನು ಮಾಡಬೇಕು? ನೀವು ಸ್ಥಿರಪಡಬೇಕು, ಯೋಗ್ಯರಾಗಬೇಕು ಅಂತ. 10ನೇ ವಾಕ್ಯ, ಸಕಲ ವಿಧ ಒಳ್ಳೆ ಕೃತ್ಯಗಳ ಫಲವನ್ನು ಕೊಡುವಂಥವರಾಗಿಯೂ ದೇವರನ್ನು ಅರಿವ ಅರಿವಿನಲ್ಲಿ ತಿಳುವಳಿಕೆಯಲ್ಲಿ ವೃತ್ತಿ ಹೊಂದುವವರಾಗಿಯೂ ಕರ್ತನಿಗೆ ಪ್ರಿಯರಾಗಿಯೂ ಆತನಿಗೆ ಯೋಗ್ಯವಾಗಿರುವ ಪಾತ್ರೆಗಳಾಗಿ ನಡೆದುಕೊಳ್ಳಬೇಕು. ಅದು ಸಂತೋಷದೊಂದಿಗೆ ಕೂಡಿರುವಂಥ ಎಲ್ಲ ತಾಳ್ಮೆಯೊಂದಿಗೆ ನ್ಯಾಯಕ್ಕೆ ಅನುಸಾರವಾಗಿಯೂ ದೇವರ ಮಹಿಮೆಯು ಆತನ ಉಂಟಾಗುವಂಥ ಪರಾಕ್ರಮವು ಎಲ್ಲ ಶಕ್ತಿಯು ಅದರ ಮೂಲಕವಾಗಿ ಬಲ ಹೊಂದುವುದಕ್ಕಾಗಿಯೂ ನಿಮ್ಮ ಪರವಾಗಿ ನಾನೇನು ಮಾಡ್ತೀನಿ? ಬೇಡಿಕೊಳ್ತೀನಿ. ಇಷ್ಟನ್ನು ನಾವು ಈ ದೇವರ ವಾಕ್ಯ ಯಾಕೆ ನಾನು ಈ ವಿಷಯ ಅಂತಂದರೆ, ಇದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಈ ಅನುಭವದೊಂದಿಗೆ ಪ್ರೇಯರ್ ಮಾಡಿ ನೋಡ್ರಿ. ಈ ಪ್ರೇಯರ್ ಮಾಡಿದ್ರೆ ಏನು ನಡೀತಂದ್ರೆ ನಿಮ್ಮ ಆತ್ಮ ಶುದ್ಧಿ ಆಗುತ್ತೆ, ನಿಮ್ಮಲ್ಲಿ ತಗ್ಗಿಸುವಂಥ ಗುಣ ಬರುತ್ತೆ, ನಿಮ್ಮಲ್ಲಿ ನಡ್ಕೊಳ್ಳೇಬೇಕೆಂಬುದಾಗಿ ಒತ್ತಡ ನಿಮ್ಮಲ್ಲಿ ಏನು ಮಾಡುತ್ತೆ? ತಾನಾಗಿ ಬರುತ್ತೆ. ನೀವು ದಾರಿ ತಪ್ಪದಂತೆ ಇನ್ನೊಬ್ಬರಿಗೆ ಎಡವೋದಕ್ಕೆ ಕಾರಣವಾಗದಂತೆ ನಿಮ್ಮ ವಿಶ್ವಾಸ ಅನೇಕರಿಗೆ ಸಾಕ್ಷಿ ಆಗುವಂತೆ ದೇವರು ನಿಮ್ಮನ್ನು ನಿಲ್ಲಿಸ್ತಾರೆ. ಇದು ನಾಲ್ಕನೇದಾಗಿರುವ ಪ್ರಾರ್ಥನೆ ಅನುಭವ. ಕಡೆಯದಾಗಿ ತೆಸಲೋನಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದಿ. ನಿಮ್ಮ ಮುಖವನ್ನು ನೋಡುವುದಕ್ಕೂ ನಿಮ್ಮ ನಂಬಿಕೆಯ ಕೊರತೆಗಳನ್ನು ನೀಗುವುದಕ್ಕೂ ನಮಗೆ ಅನುಕೂಲವಾಗಬೇಕೆಂದು ನಾವು ಹಗಲಿರುಳು ದೇವರನ್ನು ಅತ್ಯಂತವಾಗಿ ನೋಡಿ, ನಿಮ್ಮ ಮುಖವನ್ನು ನೋಡಿ ನಿಮ್ಮ ವಿಶ್ವಾಸದಲ್ಲಿರುವಂಥ ಎಲ್ಲ ಕೊರತೆಗಳನ್ನು ನೀಗಿಸಿ ನೀವು ಪೂರ್ಣರಾಗೋದಕ್ಕೂ ರಾತ್ರಿ ಹಗಲು ನಾವೇನು ಮಾಡ್ತೀವಿ? ನಿಮಗೋಸ್ಕರ ಬೆಳ್ತೀವಿ. ನಮ್ಮ ಆತ್ಮೀಯ ದೃಷ್ಟಿ, ನಮ್ಮ ಆತ್ಮೀಯ ಜೀವನ, ನಮ್ಮ ಮನಸ್ಸು, ನಮ್ಮ ಚಿಂತೆ ಇವುಗಳನ್ನು ಸರಿ ಮಾಡ್ರಿ, ಇದಕ್ಕೇನೇನು ಬೇಕಾದೆಲ್ಲ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನೀವು ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಆಗ ನೀವೆಲ್ಲ ವಿಷಯದಲ್ಲಿ ವೃತ್ತಿ ಆಗ್ತೀರಿ. ಈ ಕೊನೆ ಕಾಲದಲ್ಲಿ ಪ್ರಾರ್ಥನೆಯಲ್ಲಿ ಬಹು ಶ್ರೇಷ್ಠವಾಗಿರೋ ಅಂಶಗಳು ಈ 4 ಭಾಗಗಳಲ್ಲಿ ಅಪೊಸ್ತಲನಾಗಿರುವ ಪೌಲನ ಮೂಲಕವಾಗಿ ಸಭೆಗಳಾಗಿರುವ ದೇವಜನರಿಗೆ ಆತನು
ಬೋಧಿಸುವುದಾಗಿ ಕಲಿಸುವುದಾಗಿರುವಂಥ ಸತ್ಯಾಂಶವು ಹೇಳಲ್ಪಟ್ಟಿದೆ. ನಾವು ನಮ್ಮನ್ನು ಪರಿಶೋಧನೆ ಮಾಡೋಣ, ಸಮರ್ಪಿಸಿಕೊಳ್ಳೋಣ. ಇವತ್ತು ನಮ್ಮ ಪ್ರಾರ್ಥನೆ ಹೆಂಗಿದೆ, ನಮ್ಮ ವಿಶ್ವಾಸ ಹೆಂಗಿದೆ, ನಾವು ನಡ್ಕೊಳ್ಳುವ ನಡತೆ ಹೆಂಗಿದೆ, ನಾವು ದೇವರಿಗೂ ದೇವರ ರಾಜ್ಯಕ್ಕೂ ದೇವರ ನೀತಿಗೂ ದೇವರ ಸಭೆಗೂ ಕರ್ತನ ಬರುವ ಮುಂದೆ ನಾವು ಕಲಗ ಸುಗ್ಗಿಲವಾಗಿ ನಿಲ್ಲುವುದಕ್ಕೆ ನಮ್ಮ ಐಕ್ಯತೆ, ನಮ್ಮ ಪ್ರಾರ್ಥನೆ, ನಮ್ಮ ವಿಶ್ವಾಸವು ನಾವೆಂಥವರಾಗಿರಬೇಕೆಂಬುದನ್ನು ಈ ದಿನವು 4 ಭಾಗಗಳಿಂದ ದೇವರ ವಾಕ್ಯದಲ್ಲಿರುವಂತಹ ಅದೇ ಅಂಶಗಳನ್ನು ನೇರವಾಗಿ ಈ ದಿನವೂ ನಾವು ನೋಡಿದ್ವಿ. ಇಂಥ ಪ್ರಾರ್ಥನೆ ಅನುಭವ ಇದೆಯಾ? ದೇವರು ಹೇಳ್ತಾರೆ, ನೀವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಕೊಡುವುದಕ್ಕೆ ಕಾರ್ಯ ಮಾಡೋದಕ್ಕೆ ದೇವರಿದ್ದಾರೆ. ಆದ್ರೆ ನಿಮ್ಮ ಹೃದಯ ಹೆಂಗಿದೆ, ನಿಮ್ಮ ಮನಸ್ಸು ಹೆಂಗಿದೆ, ನಿಮ್ಮ ಪ್ರೀತಿ ಹೆಂಗಿದೆ, ನೀವು ದೇವರ ಮುಂದೆ ನಡ್ಕೊಳ್ಳೋ ನಡತೆ ಹೆಂಗಿದೆ, ದೇವರ ರಾಜ್ಯಕ್ಕಾಗಿ ನೀವು ನಡೆಯುವುದು ಕೊಡುವುದು ಇನ್ನೊಬ್ಬರಿಗೆ ಎಡವದಂತೆ ನೀವು ಉತ್ತಮರಾಗಿ ನಮಗೆ ಸಹ ಮಾದರಿ ಆಗಿದ್ದೀರೋ? ಆತ್ಮಶುದ್ಧಿ, ಹೃದಯ ಶುದ್ಧಿ, ನಡತೆ ಶುದ್ಧಿ, ಜೀವನ ಶುದ್ಧಿ, ಒಬ್ಬರಿಗೊಬ್ಬರು ಎಡವದಂತೆ ಇರುವಂತಹ ಶುದ್ಧಿ, ದೇವರ ಪ್ರೀತಿ ನಮ್ಮಲ್ಲಿ ಹೆಂಗೆ ಇರಬೇಕೆಂಬುದಾಗಿರುವ ಪ್ರೀತಿ, ನಮ್ಮ ಹೃದಯದ ಆಳದಲ್ಲಿ ನಮ್ಮ ಜೀವನದ ಅನುಭವದಲ್ಲಿ ನಾವು ಹೆಂಗೆ ನಡ್ಕೊಳ್ಬೇಕೆಂಬುದ ಅನುಭವ, ಇದೆಲ್ಲವನ್ನ ನಮ್ಮಲ್ಲಿ ಉಂಟು ಮಾಡುವಂತ ಈ 4 ವಿಧವಾಗಿರುವ ಪ್ರಾರ್ಥನೆ ಅಂಶಗಳನ್ನ ನಾವು ಸತ್ಯವೇದದಲ್ಲಿ ನೋಡಿದ್ವಿ. ನಿಮ್ಮ ಹೃದಯಗಳು ಹೆಂಗಿದೆ, ನಿಮ್ಮ ಮನಸ್ಸು ಹೆಂಗಿದೆ, ನಿಮ್ಮ ವಿಶ್ವಾಸ ಜೀವನ ಹೆಂಗಿದೆ, ಇದರಲ್ಲಿ ನೀವು ಕರ್ತ ಮುಂದೆ ನೀವು ಸಮರ್ಪಿಸುವ ನಿಮ್ಮ ಅನುಭವ ಹೆಂಗಿದೆ, ನಡ್ಕೊಳ್ಳುವ ರೀತಿ ಹೆಂಗಿದೆ, ನೀವು ಒಬ್ಬರಿಗೊಬ್ಬರುವ ಪ್ರೀತಿ ಅದು ದೇವರ ಸಭೆಗೂ ಸೇವಕರಿಗೂ ದೇವರಿಗೆ ಸಂಬಂಧಕ್ಕೆ ಅನುಕೂಲವಾಗಿಯೂ ಆಧಾರವಾಗಿಯೂ ಸ್ಥಿರವಾಗಿ ಬಲವಾಗಿರುವ ರೀತಿಯಲ್ಲಿ ಇದೆಯೋ? ಇವತ್ತು ನಿಮ್ಮನ್ನು ಪರಿಶೋಧನೆ ಮಾಡಿ. ನಮ್ಮ ಬದುಕಿನಲ್ಲಿ ದೇವರ ಚಿತ್ತವು, ದೇವರ ಆಲೋಚನೆ, ದೇವರ ಪ್ರೀತಿಯು, ಅದರ ಆಳವು ಅಗಲವು ಎತ್ತರವು ಎಂಥದ್ದೆಂಬುದಾಗಿ ಅರಿಬೇಕಾಗುವ ದೈವಿಕವಾದ ಜ್ಞಾನವನ್ನ, ಆತ್ಮೀಯ ದೃಷ್ಟಿಯನ್ನ, ಆತ್ಮೀಯ ಗುಣವನ್ನ, ಆತ್ಮೀಯ ಕಣ್ಣುಗಳನ್ನ ದೇವರ ದೃಷ್ಟಿಯಲ್ಲಿ ಪಡೆಯುವುದಕ್ಕೆ ಸಮರ್ಪಿಸಿಕೊಡ್ತಾರೆ. ಒಬ್ಬೊಬ್ಬರಲ್ಲಿ ದೇವರ ಅದ್ಭುತ ಕಾರ್ಯ ಮಾಡಕ್ಕೆ ರೆಡಿ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾ ಪ್ರಾರ್ಥನೆ ಮಾಡೋಣ. ಪರಲೋಕದ ಒಳ್ಳೆಯ ಸುರಕ್ಷಿತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ನಿನ್ನ ವಾಕ್ಯಗಳು ಕೇಳಿದ ಎಲ್ಲ ನಿನ್ನ ಮಕ್ಕಳ ಮೇಲೆ ಪಾನಿ ಕೃಪೆ ಇಳಿಯಲಯ್ಯ. ನಿನ್ನ ಆತ್ಮನ ಅಭಿಷೇಕ ಉಳಿಯಲಯ್ಯ. ಹೃದಯವನ್ನು ಕೊಡು, ಆತ್ಮೀಯ ಕಣ್ಣುಗಳನ್ನು ಕೊಡು, ಆತ್ಮೀಯ ದೃಶ್ಯವನ್ನು ಕೊಡು ಅಪ್ಪ. ಕೆಡುಕನ ಎಲ್ಲ ಬಾಣಗಳಿಗೆ ತಪ್ಪಿಸಿಕೊಳ್ಳೋದಕ್ಕೆ, ಕೆಡುಕನ ವಂಚನೆಯ ಮಾತುಗಳಿಗೆ ನಿನ್ನ ಮಕ್ಕಳು ಕಿವಿಗೊಡದಂತೆ ನಿನ್ನಲ್ಲಿ ಉತ್ತಮರಾಗಿ, ನಿನ್ನ ವಿಶ್ವಾಸದಲ್ಲಿ ನಂಬಿಗಸ್ತರಾಗಿ, ನಿನ್ನ ಪ್ರಾರ್ಥನೆ ಹೃದಯ ತೆರೆದು ಯಥಾರ್ಥವುಳ್ಳವರಾಗಿ ಆತ್ಮೀಯ ದೃಷ್ಟಿಯನ್ನು ಹೊಂದಿಕೊಳ್ಳೋದಕ್ಕೂ, ಆತ್ಮ ಭರಿತರಾಗೋದಕ್ಕೂ, ಆತ್ಮೀಯವಾಗಿ ಜೀವನದಲ್ಲಿ ನಿನ್ನ ಮುಂದೆ ಸಮಸ್ತ ಕಾರ್ಯಗಳಲ್ಲಿ ಯೋಗ್ಯರಾಗಿ ಗೆಲ್ಲುವುದಕ್ಕೆ ಒಬ್ಬೊಬ್ಬರನ್ನ ಯೇಸು ನಾಮದಲ್ಲಿ ಬಲಪಡಿಸು ರಾಜ, ರೂಪಿಸು ರಾಜ, ಶುದ್ಧೀಕರಿಸು ರಾಜ. ಒಬ್ಬೊಬ್ಬರನ್ನ ನೂತನ ಬಲದಲ್ಲಿ ಅಭಿಷೇಕ ಮಾಡು. ಸಮಾಧಾನವು, ಧೈರ್ಯ, ಬಲಕೃಪೆಯನ್ನು ಒಬ್ಬೊಬ್ಬರಿಗೆ ನ್ಯಾಯಿಸಿಕೊಡು. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.